ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ವ್ಲಾಗಲ್ಲಿ ನಾವು ಸ್ವಲ್ಪ ಕೋಳಿದೇನು ಕಸ ಇದೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋಣ ಅಂತ. ಹಾಗಾಗಿ ನಾನು ಬೆಳಗ್ಗೆಯಿಂದನೇ ನಮ್ಮದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ದು ಇದೇನು ಕೋಳಿದಿತ್ತಲ್ವ, ಇದನ್ನ ಕಸನ ಯಾವ ಥರ ಕ್ಲೀನ್ ಮಾಡ್ತೀವಿ ಮತ್ತು ಯಾವ ಥರ ಗಿಡಗಳಿಗೆ ಸೇರಿಸ್ತೀವಿ ಅಂತ. ಏನು ಮಾಡ್ತೀರಾ ನೋಡಿ, ಈ ಥರ ಗೂಡು ಮಾಡಿ ಈ ಥರ ಕೆಳಗಡೆ ಜಾಲರಿ ಬಿಟ್ಟು ಹಿಂಗೆ ಬಿಟ್ಟರೆ ಕೋಳಿದೇನು ಕಸ ಇರುತ್ತೆ ಅದೆಲ್ಲ ಹಿಂಗೆ ಬಂದು ಕೂತಿರುತ್ತಾ. ಇದನ್ನು ತಗೊಂಡೋಗಿಲ್ಲ, ಕೋಳಿ ವೇಸ್ಟ್, ಚಿಕನ್ ವೇಸ್ಟ್, ಇದನ್ನೆಲ್ಲ ತಗೊಂಡೋಗಿ ಗಿಡಕ್ಕೆ ಮಣ್ಣಿಗೆ ಸೇರಿಸಿದ್ರೆ ಕೋಳಿ ಗೊಬ್ಬರ ತುಂಬ ಒಳ್ಳೆಯದು. ಅದರಲ್ಲೂ ನಾಟಿ ಕೋಳಿ ಗೊಬ್ಬರ ಅಂತೂ ಹುಳ ಉಪ್ಪೆ ಮೇಯ್ದಿರ್ತಾವಲ್ಲ, ಫುಡ್ ಹಾಕಿದ ಕೋಳಿ ಗೊಬ್ಬರವೇ ಒಳ್ಳೇದು. ಅಂದ್ರೆ ನ್ಯಾಚುರಲ್ ಆಗಿ ಮೇವು ಮೇಯ್ಕೊಂಡಿರೋ ಗೊಬ್ಬರ ಹೆಂಗಿರಬೇಕಿದು. ಹೌದು, ಹಿಂಗಿರ್ಬೇಕು ಅಂತ ನಮ್ಗೇನ್ ಗೊತ್ತಿಲ್ಲ, ಗಿಡ ಹೇಳ್ತಾವ ಹಾಕಿದ ಮೇಲೆ. ಇದು 3 days ಆಯ್ತಲ್ವಾ ಕ್ಲೀನ್ ಮಾಡಿ? 3 days ಆಯ್ತು. 3 ದಿನಕ್ಕೊಂದ್ಸಲ ಸಿಗ್ತಾ ಇದೆ. ಇನ್ನು ಒಳಗಡೆ ಒಂದು ಮರ ಇವಾಗ ಗುಡ್ಸಿದ್ನಲ್ಲ, ಒಳಗಡೆ ಇಷ್ಟು ಸಿಕ್ಕಿತ್ತು ಒಂದು ಮರ, ಅದನ್ನ ಗಿಡಕ್ಕೆ ಹಾಕಿದೆ. ಕುರಿದು, ಅದ್ರ ಜೊತೆ ಕುರಿದು. ಕೋಳಿ ಸಾಕೋದ್ರಿಂದ ಬರೀ ಚಿಕನ್ ಅಷ್ಟೇ ಅಲ್ಲ, ಮೊಟ್ಟೆ ಅಷ್ಟೇ ಅಲ್ಲ, ಗೊಬ್ಬರನು ಯೂಸ್ ಮಾಡ್ಕೊಂಡ್ರೆ ನೀಟಾಗಿ. ಚೀ ಕಕ್ಕ ಅನ್ಕೊಂಡ್ರೆ ವೇಸ್ಟ್. ಇದನ್ನ ಸಮಗ್ರವಾಗಿ ಬಳಸ್ಕೊಂತಿದೀವಿ. ಅಂದ್ರೆ ಏನ್ ತಿಂತ ಇಲ್ಲ, ಗಿಡಕ್ಕೆ ತಿನ್ನಿಸ್ತಾ ಇದೀವಿ. ನೋಡಿ ಇಷ್ಟು ಕೋಳಿ ಸಿಕ್ತು. ಇನ್ನೂ ಇದೆಯಲ್ಲ, ನೀಟಾಗಿ ಗುಡಿಸ್ಕೊಂಡ್ರೆ ನೋಡಿ ಅಲ್ಲಿ ಇಲ್ಲೊಂದು ಚೂರು. ಸ್ಟೋರ್ ಮಾಡಿದ್ದಾರೆ. ಏನಕ್ರಿ ಇದು ಗಂಡ್ಲ? ಎಲ್ ಬೇಕಲ್ಲಿ ಆಗ್ತಾವಲ್ಲ, ಹಿಡ್ದು ಅದನ್ನ ಹಳೇದ್ ಮಾಡಿ. ಹಳೇದಾಗ್ಬೇಕದು, ಹಳೇದಾದಷ್ಟು ಒಳ್ಳೇದು ಗಂಡ್ಲ. ಆಮೇಲೆ ನಾವು ಇದು ಮಾಡ್ತೀವಲ್ಲ, ಎಂತದದು ಜೀವಾಮೃತ ಮಾಡ್ತೀವಲ್ಲ, ಅದಕ್ಕೆ ಹಾಕ್ಬೋದು. ಇಲ್ಲ ಹಂಗೇನೆ ಯೂಸ್ ಮಾಡ್ಬೋದು. ಜಾಸ್ತಿ ಆಗಿದ್ದನ್ನ ಸಗಣಿಲಿ ಕದ್ರಿ ಬಿಟ್ಟು ಗಿಡಕ್ಕೆ ಹಾಕ್ಬೋದು. ಗಿಡಕ್ಕೆ ಹಾಕ್ಬೇಕು. ಏನಕ್ಕೆಲ್ಲ ಓಡೋಗ್ತಿದಾವಲ್ಲ. ಅಯ್ಯೋ 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 ಅಯ್ಯೋ. ನಂಗೆ ನಿಮ್ಮನೆ ಇದನ್ನ ಈ ತರ ಹಾಕ್ಬಿಟ್ಟು ತೆಂಗಿನ ಗಿಡಕ್ಕೆ ಈ ತರ ಎಲ್ಲ ಮಾಡಿ ಇದ್ರ ಮೇಲೆ ಮಣ್ಣು ಮುಚ್ಚಬೇಕು. ಇದನ್ನ ಮಣ್ಣೊಳಗೆ ಸೇರಿಸ್ಬೇಕು. ಸೇರಿಸಿ ನೀರ್ ಬಿಟ್ರೆ ಬಿಡ್ತವೆ ಎಳ್ನೀರು. ಆವಾಗ ಆಮೇಲೆ ಇಷ್ಟು ದೊಡ್ಡ ಮರಕ್ಕೆ ಇಷ್ಟು ಸಾಕಾ? ಗಂಜಲ ಯಾಕೆ ಅಂದಲ್ಲ, ಗಂಜಲ ಸಗಣಿ ಕದ್ರಬಿಟ್ಟು ಒಂದೊಂದು ಬಕೆಟ್ ಇದು ಕುಯ್ದು ನೀರು ಬಿಟ್ರೆ ಗೊಂಬಾಳೆ ಬರುತ್ತೆ. ಮಿಯಾಜಾಕಿ ನೋಡಿಲ್ಲ, ಅವತ್ತದು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ. ಹಿಂಗೆ ಬರ್ತೀನಿ ವಾಪಸ್ ಹಿಂಗೆ ಬರ್ತೀನಿ. ಹುಣಸೆ ಈ ಗಿಡದಲ್ಲಿ ಯಾವಾಗ ಇದು ಬಿಡೋದು? ಅಲ್ಲ ಈ ಸಲ ಯಾಕೆ ಹುಣಸೆ ಹೂವಾಗಿಲ್ಲ ಎಲ್ಲೂ? ಇಷ್ಟೊತ್ತಿಗೆ ಆಗ್ಬೇಕ್ತಿನ. ಇಷ್ಟೊತ್ತಿಗೆ ಕಾಯ ಬಿಟ್ಟಿರವು, ಈಗೆಲ್ಲ ಒಣಗ ಇನ್ನೆಲ್ಲ. ಅಲ್ಲ ಯುಗಾದಿ ಟೈಮಲ್ಲಿ, ಯುಗಾದಿ ಒಳಗಡೆ ಅಷ್ಟೊತ್ತಿಗೆಲ್ಲ ಹುಣಸೆ ಹಣ್ಣು ಸಿಕ್ಕಿರುತ್ತಲ್ಲ. ಆದ್ರೆ ಈ ಸಲ ಯಾಕಾಗಿಲ್ಲ? ಓ ವಾವ್, ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಚಿಗುರು. ಅದು ಮಳೆ ಜಾಸ್ತಿ ಆಯ್ತಲ್ಲ, ಮಳೆ ಇದು ಜಾಸ್ತಿ ಆಗ್ಬಾರ್ದು ಅನ್ಸುತ್ತೆ ಅಲ್ವಾ? ಮಾವಿಗೆ ಮಳೆ ಆಗ್ಬಾರ್ದು. ಈಗ ಬೇಸಿಗೆ ಸರಿ ಆಯ್ತು, ಚಿಗುರು ಬರೋ ಟೈಮ್ ಅಲ್ಲ ಇದು. ಇಷ್ಟು ರೆಡ್ ಇದೆ ಅಲ್ವಾ? ಇದೊಂಥರ, ಇದೇನು ಯಾವ ಕಲರ್ ಇದು? ಇದು ಮೆರೂನ್ ಇದು. ಕಡಕ್ನಾಥ್
ಇದು ನೋಡಿ ಟರ್ಕಿ ಕೋಳಿ 2 ತಗೊಂಡು ಬಂದಿದ್ದು. ಅದರಲ್ಲಿ ಒಂದು ಚಿಕ್ಕದಿದ್ದಾಗಲೇ ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ. ಇದೊಂದು ಉಳ್ಕೊಂಡಿದೆ. ಇದೊಂದು ಸುಮ್ಮನೆ ಓಡ್ ಬರುತ್ತೆ. ನಮ್ಮನೆ ಕುರಿಗೆ ನೇಪಿಯರ್ ಫೇವ್ರೆಟ್. ನೋಡಿ ಈ ಮರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನೆರಳಿದೆ. ನನಗಿದು ಇದರಲ್ಲೊಂದು ಹಣ್ಣು ಬರುತ್ತಲ್ಲ, ಯಾವುದಿದು ಈ ಹಣ್ಣು, ಗಸಗಸೆ ಹಣ್ಣು ಅಂತೀವಿ. ಇದಂತೂ ನಂಗೆ ಸಖತ್ ಇಷ್ಟ ತಿನ್ನೋದಕ್ಕೆ. ಇವಾಗೆಲ್ಲ ಹೂವಾಗಿ ಕಾಯಾಗ್ತಾ ಇದೆ. ಮತ್ತೆ ನೆರಳಾಗುತ್ತೆ. ಇದು ತುಂಬ ಬೇಗ ಬರುತ್ತೆ ಅಲ್ವಾ ಈ ಮರ? ಛತ್ರಿ ಮರ ಅಂತ ಹೇಳ್ತೀವಿ. ತುಂಬ ಬೇಗ. ಇದೊಂದು 6 ತಿಂಗಳಾಯ್ತಲ್ವ ಇದು ಹಾಕಿ? 6 ತಿಂಗಳಾಯ್ತು ಅಷ್ಟೇ. ಚೆನ್ನಾಗಿ ನೆರಳಿರುತ್ತೆ. ನಮ್ಗೇನು ಆಸೆ ಇರೋದು ಅಂದರೆ ಕೋಳಿಗಳು ಇಲ್ಲಿ ಇದ್ರು ಫುಲ್ಲು ಇದು ತುಂಬ ಆಗ್ಬಿಟ್ಟು ಇಲ್ಲೆಲ್ಲ ಕುತ್ಕೋಬೇಕು ಅಂತ ಆಸೆ ಇರೋದು. ಅಂತ ಏನಿಲ್ಲ. ನಾಯಿ ಇದೆಯಲ್ಲ, ನಮ್ದು ಡಾಲಿ ಇದೆಯಲ್ಲ, ಇದೇನು ರೆಂಬೆಗಳಿದೆ. ಅದಿನ್ನೂ ನಾನು ಅನ್ಕೊಂತಿರೋದು ಇನ್ನೂ 1-2 ವರ್ಷ ಆಗ್ಬೇಕಾ ಅಂತ. ಹಾಗಾಗಕ್ಕೆ ಅಯ್ಯೋ ಮರಿಗಳು ಎಷ್ಟು ಕಡಿಮೆ ಅದು ಅಂದರೆ 25 ಮಾಡಿ 5 ಏನೋ ಉಳ್ದವ ಅಷ್ಟೇ. ಏನೋ ಸಮಸ್ಯೆ ಆಗಿದೆ ಈ ಸಲ. ಇಷ್ಟೊಂದು ಕಡಿಮೆ ಯಾವಾಗಲೂ ಉಳ್ದಿರ್ಲಿಲ್ಲ. ಲಾಸ್ಟ್ ಟೈಮ್ ಎಲ್ಲ 6-7 ಮಾಡಿ 5 ಮರಿಗಳನ್ನ ಬದುಕಿಸ್ಕೊಳ್ತಿದ್ದು ನಾವು. ಹಾಗಾಗಿ ಒಂದು 15 ಆದರೂ ಉಳಿತವೆ ಅಂದ್ಕೊಂಡ್ರೆ ಲಾಸ್ಟ್ ಫೈನಲ್ಲಿಗೆ 5, 4, 6, 7, 8 ಉಳ್ದಿದ್ದಾವೆ ಅಷ್ಟೇ ಇನ್ನು ಮರಿಗಳು. ಅದರಲ್ಲೂ ಇನ್ನೇನಾಗುತ್ತೋ ಗೊತ್ತಿಲ್ಲ. ಈ ಥರ ಗೊಬ್ಬರ ಹಾಕ್ಬಿಟ್ಟು ಈ ಥರ ಮಣ್ಣಿಗೆ ಸೇರಿಸಿದ್ರೆ ಬೇಗ ಗೊಬ್ಬರ ಆಗುತ್ತೆ, ಬೇಗ ಬೇರುಗಳು ಚೆನ್ನಾಗಿ ತಗೊಳುತ್ತೆ ಅಲ್ವ ರೀ? ಇಲ್ಲ ಅಂದರೆ ಬೇಸಿಗೆ ಅಲ್ವಾ, ಅದು ಡ್ರೈ ಆಗಬಾರ್ದು. ನೋಡಿ ಜೀವಾಮೃತ ರೆಡಿ ಆಗಿದೆ. ಹಿಂಗೆ ಕೊಟ್ಬಿಟ್ಟು ಒಂದೊಂದು ಲೀಟ್ರಷ್ಟು ಜೀವಾಮೃತನ ಹಾಕ್ತಾ ಇದ್ದಾರೆ. ನೆನ್ನೆಗೆ 10 ಡೇಸ್ ಆಗಿದೆ. ಇನ್ನೊಂದು ಇವತ್ತು ಮುಗಿಸ್ಬೇಕು. ಇಲ್ಲಾಂದರೆ ಅದು ಪವರ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಈ ಥರ ಫುಲ್ ಲಿಕ್ವಿಡ್. ಎಷ್ಟು ಸಗಣಿ ಹಾಕಿರ್ತೀವಿ, ಅದು ಯಾವ ಥರ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾವ ಥರ ಲಿಕ್ವಿಡ್ ಆಗಿದೆ ನೋಡಿ. ಅದ್ರ ಒಳಗಡೆ ಒಂದಿಷ್ಟು ಗಷ್ಟಿರಲ್ಲ ಅಲ್ವಾ? ತಳದಲ್ಲಿ ಏನು ಫುಲ್ ಲಿಕ್ವಿಡ್ ಆಗಿರುತ್ತೆ. ಜೀವಾಣುಗಳು ಅದನ್ನೆಲ್ಲ ತಿಂದು ಪುಡಿ ಮಾಡಿರ್ತವೆ. ಘಮ 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 ಅಂತೈತೆ. ಲೀಟ್ರಿಗಿಂತ ಜಾಸ್ತಿನೇ ಆಯ್ತು. ಎಷ್ಟು ಹಾಕಿದ್ರು ಏನು ತೊಂದರೆ ಇಲ್ಲ ತಾನೆ. ಗೊಬ್ಬರ ಮಣ್ಣಿಗೆ ಸೇರಿಸಿ ಇದು ಎಂಥದ್ದು ಗಂಜಲ ಹೀಟ್ ಅಲ್ವಾ ಸಖತ್ತು. ಸ್ವಲ್ಪ ಅದೇನ ಇದು ಒಂದೇ ಕುರಿ ಅಲ್ವಾ, ಅದ್ರದ್ದೆಲ್ಲ ವೇಸ್ಟು ಮತ್ತು ಒಳಗಡೆ ಕೋಳಿ ಇರುತ್ತಲ್ಲ ಅದ್ರದ್ದು ವೇಸ್ಟು ಎಲ್ಲ ಹಾಕಿ ನೀಟಾಗಿ ಮಣ್ಣಿಗೆ ಸೇರಿಸಿದ್ದಾರೆ. ಇದಕ್ಕೆ ಆಲ್ರೆಡಿ ಒಂದು 2-3 ಸಲ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಜೀವಾಮೃತ 1 ಲೀಟ್ರ್ ಹಾಕಿದ್ದೀವಿ. ಜೀವಾಮೃತ 1 ಲೀಟ್ರ್ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಇದ್ರ ಮೇಲೆ ನೀರು ಬಿಟ್ಟರೆ ಸೂಪರ್. ಏನೇನು ಹಾಕಿದ್ದೀವಿ ಅದೆಲ್ಲ ಮಣ್ಣಿಗೆ ಸೇರಿ ಕೊಳ್ತು ಗೊಬ್ಬರ ಆಗಿ ಗಿಡ ತಗೊಳುತ್ತೆ ಎಲ್ಲ. ಇದು ಸಪೋಸ್ ಅಂದಾಜು ಈ ಹೈಟಿಗೆ ಬರೋ ಹೊತ್ತಿಗೆ ಒಂಬಳೆ ಬಿಡುತ್ತೆ ಇದು.
ಹೆಂಗೆ ಹಿಂಗೆ ಹೇಳ್ತೀರಾ? ಈ ಬರೋ ಒಂದು ಬೇಗ ಬಿಡುತ್ತಂಬಳೆ. ಇದನ್ನ ಹಾಕಿ ಎಷ್ಟು ತಿಂಗಳ ಇರ್ಬೋದು? ನಮ್ಮ ಮನೆ ಓಪನ್ ಆದ್ಮೇಲೆ, ಇನ್ನು ಮನೆ ವರ್ಷ ಆಯ್ತು, ಓಪನ್ ಒಂದು ವರ್ಷದ ಗಿಡ ಇದು. ಮನೆ ಓಪನ್ ಆದ್ಮೇಲೆ ಹಾಕಿರೋದು ಇದು. ಮನೆ ಓಪನ್ ಇನ್ನು ಫೆಬ್ರವರಿ ಬಂದ್ರೆ ನಮ್ದು ಅದೇ ವರ್ಷದ ಗಿಡ ಅನ್ಕ. ಒಂದ್ ತಿಂಗಳು ಹೆಚ್ಚು ಕಡಿಮೆ ಹೇಳಕ್ ತಿಂಗಳ ಗಿಡ ಇಲ್ಲ, ಅದು ಕರೆಕ್ಟ್ ಆಗಿ ಹೇಳ್ಬೇಕು. 9 ತಿಂಗಳು ಗಿಡ. ಮನೆ ಓಪನ್ ಆಗಿ ತುಂಬಾ ದಿನ ಆದ್ಮೇಲೆ ಹಾಕಿರೋದು ಇದು. 9-10 ವರ್ಷ ಅನ್ಕೊಳ್ಳಿ, ವರ್ಷದ ಗಿಡ ಇಷ್ಟಿದೆ. ಇದು ಯಾಕೆ ಹಿಂಗಾಗಿದೆಯಲ್ಲ? ಹಂಗಾಗತ್ತೆ ಬಿಸ್ಲಿಗೆ. ಬಿಸ್ಲಿಗೆ ಗಿಡ ಎಲ್ಲವೂ ಹಸ್ರು ಇರ್ತಾವ, ಕೆಳಗಡೆ ಒಣಗೋಗ್ಬೇಕು, ಹಸ್ರು ಚಿಗುರು ಬರ್ಬೇಕು, ಹಳೆ ಹೋಗ್ಬೇಕು. ನನಗೆ ಈ ಪ್ಲೇಸ್ ಇಷ್ಟ. ನಮ್ಮನೆ ಹಿಂದ್ಗಡೆ ಪ್ಲೇಸ್ ಇದೆಯಲ್ಲ, ಇದು ನನಗೆ ಸಖತ್ ಇಷ್ಟ. ಇನ್ನು ಅಡಿಕೆ ಗಿಡ ಎಲ್ಲ ಬರ್ಬೇಕು, ಇನ್ನೂ ಚೆನ್ನಾಗಿದೆ. ಈ ಪ್ಲಾಸ್ಟಿಕ್ ಎಲ್ಲ ತುಂಬಾ ತಿಪ್ಪೆ ನಾವು ಹಾಕಿದ್ ಸ್ವಲ್ಪ, ಈ ಕೋಳಿ ಕೆರೆದು ಜಾಸ್ತಿ ಮಾಡಿರೋದು ತಿಪ್ಪೆನ. JCB ಬಂದಿತ್ತಲ್ಲ ಅವಾಗ, ಒಂದು ಗುಂಡಿ ಮಾಡಿಸ್ಬೇಕಿತ್ತು. ಅವಾಗಲೇ ಬಂದಿತ್ತಲ್ಲ ನಮ್ದು ಇಲ್ಲೆಲ್ಲ ರೆಡಿ ಮಾಡಕ್ಕೆ ಮನೆ. ಅದಕ್ಕೆ ಅಂತ ಅಲ್ಲಿ ಮಾಡಿಸ್ದೆ, ಅದು ಫೇಲ್ ಆಯ್ತಾ? ಕಲ್ಲು ತುಂಬಿಸ್ಬಿಟ್ನಲ್ಲ. ಇದೇನಕ್ಕೆ ಮಣ್ಣೀಗ? ಒಂದು ವಿಶೇಷವಾದ ಸೀಬೆ ಗಿಡ ತಂದಿನಿ. ಇದು ತೈವಾನ್ ಸೀಬೆ. ತೈವಾನ್. ಅದು ಚಿಕ್ಕ ಬುಟ್ಟಿಲಿದೆ, ಅದನ್ನ ಇವಾಗ ದೊಡ್ಡ ಬುಟ್ಟಿಗೆ ಹಾಕೋದಕ್ಕೆ ಹಾಕಿ ಇದು ನುಗ್ಗೆ ಗಿಡಕ್ಕೆ ಯಾಕೋ ಒಂಥರ ಒಣಗ್ತೈತೆ. ನೀರು ಶಾರ್ಟೇಜ್ ಆಯ್ತಾ? ನೀರು ಹಾಕ್ಬೇಕಿತ್ತು. ಓ, ಬತ್ತೋಗೈತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಇವತ್ತು. ಪೈಪ್ ಇಲ್ಲ, ಕೆವಟೆಲ್ಲ ಹಾಕಿ ಚೆನ್ನಾಗಿ ಹೂವಾಗೈತೆ. ಕಾಯಿ ಬಿಡ್ಬೋದು ಮೋಸ್ಟ್ಲಿ ಈ ಸಲ. ಇದು ಎಷ್ಟು 6 ತಿಂಗಳದ ಗಿಡನಾ? 6 ತಿಂಗಳದ್ದು ನುಗ್ಗೆ ಗಿಡ ಇದು. ಒಂದ್ಸಲ ಈ ಸಲ ಮಳೆಗೆ ಬಿದ್ದು, ಮಳೇಲಿ ನೆಟ್ಟಿದ್ದು ಇಷ್ಟೇ ಚೆನ್ನಾಗಿ ಬಂದಿತ್ತು, ಬಿದ್ದು ಹೋಗಿ ಮತ್ತೆ ನಿಲ್ಲಿಸಿದ್ದಾರೆ. ಹಾಗೆ ಚಿಗುರಿತೆ. ನೀರು ಸ್ವಲ್ಪ ಶಾರ್ಟೇಜ್ ಆಗಿ ಒಣಗಿಬಿಟ್ಟಿದೆ. ಸುಮ್ಮನೆ ಕೊನೆ ನಮ್ಮ ಅಲ್ಲಿ ಮುಂದೆ ಫ್ರಂಟಲ್ಲಿ ಇದಾವಲ್ಲ, ಅದರಲ್ಲಿ ಯಾವುದೋ ಒಂದು ಕೊನೆ ಮುರಿದೋಗಿತ್ತು ಅಂತ ಕೊನೆ ತಂದು ಹಾಕಿದ್ರು. ಸುಮ್ಮನೆ ನೆಟ್ಟಿದ್ರು ಅಷ್ಟೇ. ಶೋ ನೋಡು, ಯಾವುದೋ ಕೋಳಿ ಇದೆ ತೈವಾನ್ ಸೀಬೆ. ಈ ಸೀಬೆಯನ್ನು ಚಿಕ್ಕದು ಬುಟ್ಟಿಲಿದೆ, ಅದನ್ನು ದೊಡ್ಡ ಬುಟ್ಟಿಗೆ ಹಾಕೋದಕ್ಕೆ ಅಂತ ಸ್ವಲ್ಪ ತಿಪ್ಪೆ ಹತ್ರ ಇರೋ ಗೊಬ್ಬರನ ತಗೊಂಡು ಬಂದರು. ಅದಕ್ಕೆ ನಮ್ಮದು ನಾರ್ಮಲ್ ಮಣ್ಣನ್ನು ಮಿಕ್ಸ್ ಮಾಡಿ, ನಾವು ಸ್ವಲ್ಪ ಮಣ್ಣನ್ನು ತಗೊಂಡು ಇಟ್ಕೊಂಡಿರ್ತೀವಿ ಯಾವುದಾದ್ರೂ ಗಿಡ ಹಾಕೋದಕ್ಕೆ ಅಂತಲೇ. ಅಂದರೆ ಕಾಡು ಮಣ್ಣು ಬರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಗೊಬ್ಬರನ ಈ ಸೀಬೆನ ಹಾಕ್ತಾಯಿದ್ದಾರೆ. ಇದು ಮಳೆಗಾಲದವರೆಗೂ ಇರುತ್ತೆ ಆ ಬುಟ್ಟಿಲೇನೆ, ಸ್ವಲ್ಪ ದೊಡ್ಡದಾಗಿ. ಮಳೆ ಸ್ವಲ್ಪ ಈ ಚಳಿ ಎಲ್ಲ ಕಡಿಮೆ ಆಗಿ ಏನು ಫಸ್ಟ್ ಮಳೆ ಬರುತ್ತಲ್ವ, ಆಗ ಹಾಕಿದರೆ ಚೆನ್ನಾಗಿ ಚಿಗುರು ಬಿಡುತ್ತೆ ಅಂತ ಬುಟ್ಟಿನ ಚೇಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಜೀವಾಮೃತನ ಹಾಕ್ತಾ ಇದ್ದಾರೆ. ನೀರು ಹಾಕೋದ್ರ ಬದಲು ಸ್ವಲ್ಪ ಜೀವಾಮೃತ ಹಾಕಿದ್ರೆ ಮಣ್ಣೆಲ್ಲ ಚೆನ್ನಾಗಿ ಲೂಸ್ ಆಗುತ್ತೆ ಅಂತ ಜೀವಾಮೃತ ಹಾಕ್ತಿದ್ದಾರೆ. ಇದು ನೀಟಾಗಿ ಡೈಲಿ ಇನ್ನು ನೀರು ಹಾಕಿದ್ರೆ ಬುಟ್ಟಿಲೇ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ತಗೊಂಡೋಗಿ ನೆಲಕ್ಕೆ ಹಾಕ್ತೀವಿ. ಯಾವುದಾದ್ರೂ ಒಳ್ಳೆ ಪ್ಲೇಸ್ ನೋಡಿಬಿಟ್ಟು, ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳೋ ಅಂಥ ಜಾಗ ನೋಡಿಬಿಟ್ಟು ಗಿಡನ ಹಾಕ್ತೀವಿ. ನೋಡಿ, ನನ್ನ ಮಗ ಮಾಡಿರೋದು ಏನು ಮಾಡಿದಾನೋ ಗೊತ್ತಿಲ್ಲ. ಸುಮ್ಮನೆ ಆಟ ಆಡ್ಕೊಂಡು ಈ ಥರ ಮಾಡಿದ್ದಾನೆ. ಹೂವೆಲ್ಲ ಹಾಕೊಂಡು ಅದ್ರ ಮೇಲೆ ಒಬ್ಬರೇ ಒಡ್ತಾ ಇದ್ದಾರೆ. ಅದು ನನಗೆ ಎತ್ತೋದಕ್ಕೆ ಆಗಲ್ಲ, ಅಷ್ಟು ವೆಯ್ಟ್ ಇರೋದು. ಆ ಥರ ಎಸೆಯೋದಕ್ಕಂತೂ ನಿಜ ನನಗೆ ಆಗಲ್ಲ. ಒಬ್ಬರೇ ಎಸ್ಕೊಂಡು ಒಬ್ಬರೇ ಒಡ್ತಾ ಇದ್ದಾರೆ. ಅಲ್ಲಿ ಏಣಿನ ಹಾಕ್ಕೊಂಡಿದ್ದಾರೆ. ಅದು ಏಣಿ ಹಾಕ್ಕೊಂಡ್ರೆ ಇನ್ನೊಬ್ಬರು ಎಸಿಬೇಕಾಗುತ್ತೆ. ಏಣಿ ಮೇಲೆ ಹತ್ತಿ ಅವ್ರು ಒಬ್ಬರೇ ಆದರೆ ಸುಸ್ತಾಗೋಗುತ್ತೆ. ಹಾಗಾಗಿ ಆ ಕಡೆನೇ ಸ್ವಲ್ಪ ಡೌನ್ ಮಾಡಿಕೊಂಡು ಅಲ್ಲೇ ಎತ್ತಿ ಎಸಿತಿದ್ದಾರೆ. ಒಬ್ಬರೇ ಮಾಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಎತ್ತೋಕ್ಕಾಗಲ್ಲ.
ಇವರಿಗಂತೂ ಸ್ವಲ್ಪ ಸಂಜೆ ಎಲ್ಲ ಕೆಲಸ ಮಾಡೋದು ಅಂದರೆ ಇಷ್ಟ. ಹಾಗಾಗಿ ಒಂದು 8 ಗಂಟೆ 8:30 ಆ ಥರ ಅಷ್ಟೊಂವರೆಗೂ ಕೆಲಸ ಮಾಡ್ತಾರೆ. ಒಳಗಡೆ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಏನೇನು ನಾಳೆಗೆ ಏನೇನು ಕೆಲಸ ಇದೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಓಡಾಡಿಕೊಂಡು ಆಮೇಲೆ ಬಂದು ಮಲ್ಕೋತಾರೆ ಆ ಥರ. ಹಾಗಾಗಿ ಸಂಜೆ ಮೇಲೆ 6 ಗಂಟೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೋತಾರೆ. ಏನಾದರೂ ಹೊರಗಡೆ ಈ ಥರ ಸ್ವಲ್ಪ ಸುಸ್ತಾಗೋಂಥ ಕೆಲಸಗಳಿದ್ರೆ. ಬಿಸಿಲಲ್ಲೆಲ್ಲ ಜಾಸ್ತಿ ಮಾಡೋಕ್ಕೋಗಲ್ಲ. ಬಿಸಿಲಲ್ಲೆಲ್ಲ ಏನಾದರೂ ಮರದ ಕೆಳಗಡೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋತಾರೆ. ಇನ್ನು ಈ ವೀಕೆಲ್ಲ ಫುಲ್ 11 ಗಂಟೆಯಿಂದ 6 ಗಂಟೆವರೆಗೂ ಬಾವಿಲಿ ಏನಿತ್ತಲ್ವ, ಹಾಗಾಗಿ 6 ಗಂಟೆವರೆಗೂ ನೀರನ್ನು ಗಿಡಗಳಿಗೆ ಹಾಯಿಸ್ಬಿಟ್ಟು ಇವಾಗ ಬಂದು 6 ಗಂಟೆ ಮೇಲೆ ಬಂದು ಒಡ್ತಾ ಇದ್ದಾರೆ. ಡಾಲಿ ಇವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದೆ ನೋಡಿ. ಇಲ್ಲಿ ರೋಡಲ್ಲಿ ಯಾರು ಬಂದರೆ ಅದು ಯಾವಾಗಲೂ ಅಷ್ಟೇ ಹಿಂಗೆ ರೋಡಿಗೆ ಫೇಸ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಯಾರು ಬಂದರೆ ಓಡೋಗೋದೆ ಸೀದಾ. ಯಾವಾಗಲೂ ಅಷ್ಟೇ ಜಾಸ್ತಿ ಸೆಕ್ಯೂರಿಟಿ ಕೊಡುತ್ತೆ. ಇದಿದ್ದರೆ ನಾವು ಒಂಥರ ಭಯ ಇಲ್ದೇ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಯಾವಾಗಲೂ ಇದೇ ಥರನೇ. ನಾವೆಲ್ಲಾದರೂ ಹೊರಗಡೆ ಇದ್ದೀವಿ ಅಂದರೆ ಅದು ಸಿಕ್ಕಾಬಟ್ಟೆ ಅಲರ್ಟಾಗಿರುತ್ತೆ. ಯಾರು ಬಂದರೆ ಒಂದು ಸ್ವಲ್ಪ ಸೌಂಡ್ ಆಯಿತು ಅಂದ್ರೂ ಸೀದಾ ಓಡೋಗ್ಬಿಡುತ್ತೆ. ನಾನು ಏಣಿ ಮೇಲೆ ಹತ್ತಿ ನಿಂತ್ಕೊಂಡು ನೋಡ್ತಾ ಇದ್ದೆ ಯಾವ ಥರ ಒಡ್ತಾರೆ ಅಂತ. ಅದೇನು ಫುಲ್ ಎಸ್ಕೊಂಡಿದ್ರು ಅದನ್ನು ಸುತ್ತ ಒಟ್ಬಿಟ್ಟು ಮಧ್ಯೆ ಫುಲ್ ಕವರ್ ಮಾಡಿಕೊಂಡು ಇನ್ನೂ ಫುಲ್ ಹೈಟ್ ಹೋಗುತ್ತಂತೆ. ಎಷ್ಟು ಹೈಟ್ ಹೋಗುತ್ತೋ ಗೊತ್ತಿಲ್ಲ. ನಾನು ಒಳಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೋದೆ. ಇನ್ನು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅವರು ಮಾಡ್ತಾನೇ ಇದ್ದರು. ಇನ್ನೂ ಒಂದು ರೌಂಡು ಬರ್ತೀನಿ ಅಂತ, ಅಂದರೆ ಇನ್ನೊಂದು 50 ಹೊರೇನಾದರೂ ಒಡ್ತೀನಿ ಅಂತ ಕೆಲಸ ಮಾಡ್ತಾನೆ ಇದ್ರು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.